ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತುಂಬಾ ಚೆನ್ನಾಗಿ ಹೇಳಿದ್ರಿ ರೋಸ್. ನನ್ಗೆ ಇದು ಕಷ್ಟ ಆಯ್ತು ಮೇಡಮ್. ಅದು ಕಷ್ಟ ಅಲ್ಲ, ಇಷ್ಟ. ಹೋ ಯಾ ಈಗ ನಾನು ನಿಮ್ಗೆ 10K ಕೊಡ್ತೀನಿ. 10 ಬಿಯರ್, ಗಿವ್ ಮಿ 10K. ಹಾ, ಒಂದ್ ನಿಮಿಷ ಮೇಡಮ್. ಪ್ಲೀಸ್ ಕಮ್ ಹಿಯರ್. ಹಾ, ತಗೊಳ್ಳಿ. ನೋಡಿ, ಈ 10K ತಗೊಂಡೋಗಿ ನೀವು 1 ಅವರ್ ಅಲ್ಲಿ ಎಷ್ಟು ಶಾಪಿಂಗ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ಪ್ಲೀಸ್ ಬೇಗ ಹೋಗಿದ್ ಬನ್ನಿ. ಗೋ. ರೆಡಿ, ಸ್ಟಾರ್ಟ್. ವೇಟ್ ಗರ್ಲ್ಸ್. ವಾಟ್ ಇಸ್ ದಿಸ್? ಫುಲ್ ಇಲ್ ರೆಸ್ಪೆಕ್ಟ್. ಇನ್ಶಿಯೇಟಿವ್ ಮಾಡ್ಕೊಂಡು ಹೋಗ್ತಾ ಇಲ್ಲ, ನನ್ನ ಬಗ್ಗೆ ಏನು ಕೇರ್ ಮಾಡ್ತಾ ಇಲ್ಲ. ಫುಲ್ ಏನ್ರಿ? ಅಯ್ಯೋ, ಎಷ್ಟ್ರಿ ಮಾತಾಡ್ತೀರಾ? ಯಾಕೆ ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀರಾ? ನಾನೆಲ್ಲ ಓವರ್ ಆಕ್ಟಿಂಗ್ ಮಾಡ್ತಾ ಇರೋದು. ನಿಮ್ಮ ಹಸ್ಬೆಂಡ್, ಗಂಡ, ಯಜಮಾನ್ರು ಅಲ್ಲ. ಇಂಥ ಟೈಮಲ್ಲಿ ಯಾಕೆ ನಿಮ್ಮ ಹೆಂಡತಿ ವಿಚಾರ ತೆಗೆದ್ರೆ? ಪಾಪ ಅವ್ರಿಗೆ ಅನ್ಪೂರ್ಣ ಅವ್ರನ್ನ ಈ ಗೆಟಪ್ ಅಲ್ಲಿ ನೋಡಕ್ ಆಗ್ತಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಅವ್ರು ಹೀಗೆ ಆಡ್ತಿದಾರೆ ಅಲ್ವಾ ಗೌಡ್ರೆ? ಅಯ್ಯೋ ಹಾಗಲ್ಲ ಮೇಡಮ್ ಅವ್ರೆ, ಸೀತಮ್ಮ ದುಡ್ಡಿನ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡಿದ್ರಲ್ಲ, ಅವ್ರ ಹತ್ರ ಇರೋ 10,000 ರೂಪಾಯಿನ ಕೊಡ್ತಾರೆ ಅಂತ ಕೇಳದ್ನಪ್ಪ. ಅವ್ರು ನೋಡಿದ್ರೆ 1 ರೂಪಾಯಿನೂ ಬಿಚ್ಚಂಗಿಲ್ಲ. ಅವ್ರೆ ನೀವು ಅನ್ಕೊಂಡ್ಬಿಟ್ರ ದುಡ್ಡಿನ ಬೆಲೆ ಗೊತ್ತಿಲ್ದೆ ಇರೋದಿಕ್ಕೆ? ಅವ್ರಿಗೆ ದುಡ್ಡಿನ ಬೆಲೆ ಚೆನ್ನಾಗ್ ಗೊತ್ತು. ಆಮೇ ಫುಲ್ ರೈಸು, ನಾನು ಇವಾಗ ಯಾವ ದುಡ್ಡನ್ನ ಹಾಳು ಮಾಡಿದೀನಿ? ದುಡಿದಿರೋ ದುಡ್ಡನ್ನೆಲ್ಲ ನಿನಗೆ ತಂದು ಕೊಡ್ತೀನಲ್ಲ. ನಾನು ಒಂದೇ ಒಂದು ನೈಟಿ ಕುಡಿಯಕ್ ಆಗ್ತಿಲ್ಲ, ಎಲ್ಲ ಬರೀ ನೀನ್ ನೈಟಿಗೆ ಖರ್ಚಾಗ್ತಿದೆ. ಹೌದಾ? ಹಾಗಾದ್ರೆ ಇವತ್ ರಾತ್ರಿ ನಿಮ್ಗೆ 90 ಫಿಕ್ಸ್. ಅಯ್ಯೋ ಬೇಡ ಆಮಿ, ನಾನ್ 90 ಸವಸ ಬಿಟ್ಟೇ ಬಿಟ್ಟಿದ್ದೀನಿ. ಬೇಕಾದ್ರೆ ನಿನ್ನ ನೈಟಿ ಕೊಡು, ಹಾಕೊಂಡು ಓಡಾಡ್ತೀನಿ. ಅಪ್ಪ ಅದೇ ಬೇಕು, ಕದ ತೆಗಿ ಸಮರ್ಥ. ಯಾಕಪ್ಪ ಇಷ್ಟೊಂದು ಬೇಜಾರಾಗಿದ್ಯಾ? ನಿಮ್ಗೆ ಗೊತ್ತಲ್ಲ ಗೌಡ್ರೆ, ಅಮ್ಮ ಹೇಳಿದ ಮಾತಿಗೆ ಗುಲಾಬಿ ಒಪ್ತಿಲ್ಲ. ಹಾ. ಗುಲಾಬಿ ಅವರು ಇನ್ನೊಂದ್ ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಹಾ, ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋತಿಯಾ?